ನಮಸ್ಕಾರ ಸ್ನೇಹಿತರೆ, ಮಿಸ್ಟೇಕ್ ಏರಾ ಚಾನಲ್ಗೆ ಸ್ವಾಗತ. ಈ ದಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇರುವಂಥದ್ದು ತುಂಬ ಪ್ರಾಚೀನವಾಗಿರುವಂಥ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗಿರುತ್ತೆ. ಇದರ ಹೆಸರು ವೋಲ್ಫ್ ಸಿಜಿಲ್ ಅಂತ. ವೋಲ್ಫ್ ಸಿಜಿಲನ್ನು ಹೇಗೆ ಬಳಸಬೇಕು, ಇದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಇದನ್ನು ಯಾವ ಸಂದರ್ಭದಲ್ಲಿ ಬಳಸಬಹುದು ಅನ್ನೋದನ್ನು ನೋಡೋಣ. ಉದಾಹರಣೆಗೆ ತಗೊಳ್ಳೋದಾದರೆ, ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಅಂದರೆ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಿರ್ತೀರಾ, ಇಂಟರ್ವ್ಯೂಗೆ ಹೋಗ್ತಿರ್ತೀರಾ, ಮತ್ತು ಬಿಸ್ನೆಸ್ ವ್ಯವಹಾರಗಳಿಗೆ ಸೈನ್ ಮಾಡಲಿಕ್ಕಾಗಿರಬಹುದು, ಅಗ್ರಿಮೆಂಟ್ಗಳ ಮಾಡಲಿಕ್ಕೆ ಹೋಗ್ತಾ ಇರ್ತೀರಾ. ಈ ರೀತಿ ಕೋರ್ಟು ಕಚೇರಿ ಸರ್ಕಾರದ ಆಫೀಸ್ಗಳಿಗೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ. ಈ ಒಂದು ಕೆಲಸಗಳು ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇರುತ್ತಲ್ವ. ಆ ಒಂದು ಸಂದರ್ಭಗಳಲ್ಲಿ ನೀವು ಈ ಒಂದು ವೋಲ್ಫ್ ಸಿಜಿಲನ್ನು ನಿಮ್ಮ ಜೊತೆ ತಗೊಂಡು ಹೋಗ್ಬೋದು. ಅದು ನಿಮಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಎನರ್ಜಿಯನ್ನು ಕೂಡ ಕೊಡುತ್ತೆ. ಹಾಗಾದರೆ ಈ ಸಿಜಿಲನ್ನು ಹೇಗೆ ಬರೀಬೇಕು ಮತ್ತು ಇದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು, ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲು ಶಾಂತವಾಗಿರೋ ಒಂದು ಪ್ಲೇಸಲ್ಲಿ ಕೂತ್ಕೊಳ್ಳಿ. ನಿಮ್ಮ ಮುಂದೆ ವೋಲ್ಫ್ ಸಿಜಿಲ್ ನಾನಿಲ್ಲಿ ಕೊಟ್ಟಿರ್ತೀನಿ ವಿಡಿಯೋದಲ್ಲಿ, ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಪ್ರಿಂಟೌಟ್ ಇಟ್ಕೊಬಹುದು. ತಗೊಂಡು ಒಂದು ದೀಪ ಅಥವಾ ಮೊಂಬತ್ತಿಯನ್ನು ಬೆಳಗಿಸ್ಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಿರುವಂಥ ಪ್ಲೇಸಲ್ಲಿ 664 ಅನ್ನೋ ಒಂದು ನಂಬರನ್ನು ಬರ್ಕೊಬೇಕು. ಅದೇ ಪ್ಲೇಸಲ್ಲೇ ಬರ್ಕೋಬೇಕು. ಅಥವಾ ಒಂದು ಸಿಜಿಲನ್ನು ತೋರಿಸ್ತಾ ಇದ್ದೀನಿ, ಅದನ್ನು ಕೂಡ ಬೇಕಾದ್ರೆ ನೀವು ಬರ್ಕೋಬಹುದು. ಈ ಒಂದು ನಂಬರ್ ಅಥವಾ ಸಿಜಿಲನ್ನು ಬರ್ಕೊಳ್ಳಿಕ್ಕೆ ಯಾವಾಗಲೂ ಕಪ್ಪು ಬಣ್ಣದ ಪೆನ್ನನ್ನೇ ಉಪಯೋಗಿಸ್ಬೇಕು. ಇದನ್ನು ಅನುಸರಿಸೋದಕ್ಕೂ ಮೊದಲು ವೋಲ್ಫ್ ದೀಕ್ಷೆಯನ್ನು ಪಡ್ಕೊಂಡು ಬರ್ಕೊಂಡ್ರೆ ಇನ್ನೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲ ಅರ್ಜೆಂಟಾಗಿ ಬರ್ಕೋಬೇಕು ಅಂದರೂ ಕೂಡ ಬರ್ಕೋಬಹುದು. ನೋಡಿ, ನಾನು ಹೇಗೆ ತೋರಿಸ್ತಿದ್ದೀನಲ್ವ ಅದೇ ರೀತಿ ಬರ್ಕೋಬೇಕಾಗುತ್ತೆ. ನಂಬರ್ ಅಥವಾ ಸಿಜಿಲ್ ಎರಡರಲ್ಲಿ ಒಂದನ್ನು ಬರ್ಕೊಳ್ಳಿ ಸಾಕು. ಈ ರೀತಿ ಬರ್ಕೊಂಡಿದ ನಂತರ ಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ಮನಸ್ಸನ್ನು ಶಾಂತವಾಗಿಟ್ಕೊಂಡು ಈ ಸಿಜಿಲನ್ನೇ ನೋಡ್ತಾ ನೀವು ವೋಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ 21 ಬಾರಿ ಹೇಳಬೇಕಾಗುತ್ತೆ. ಕಣ್ಣು ಮುಚ್ಕೊಂಡು ಈ ಒಂದು ಎನರ್ಜಿಯನ್ನು ಫೀಲ್ ಮಾಡಿ. ವೋಲ್ಫ್ ಮ್ಯಾಜಿಕ್ ಮೇಲೆ ತುಂಬಾ ನಂಬಿಕೆ ಇರಬೇಕು. ಇದನ್ನು ಮಾಡಬೇಕಾದ್ರೆ ನೀವು ಎಷ್ಟು ನಂಬಿಕೆ ಮತ್ತು ಒಳ್ಳೆಯ ಸಂಕಲ್ಪದಿಂದ ಈ ಒಂದು ರಿಚುವಲನ್ನು ಮಾಡ್ತೀರೋ ಅಷ್ಟೇ ಒಂದು ಒಳ್ಳೆಯ ಫಲಿತಾಂಶಗಳು ಕೂಡ ನಿಮಗೆ ದೊರೆಯುತ್ತೆ. ಈ ಧ್ಯಾನದ ಸಂದರ್ಭದಲ್ಲಿ ತಲೆ ಮೇಲಿಂದ ನಿಮಗೆ ಒಂದು ಶಕ್ತಿಶಾಲಿ ಎನರ್ಜಿ ನಿಮ್ಮ ದೇಹದೊಳಗಡೆ ಪ್ರವೇಶಿಸ್ತಾ ಇದೆ, ನಿಮ್ಮ ದೇಹದಲ್ಲೆಲ್ಲ ಹರಿತಾ ಇದೆ. ಆ ಒಂದು ಶಕ್ತಿ ನಿಮಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಕೂಡ ತುಂಬುತ್ತಾ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಧ್ಯಾನವನ್ನು ಮಾಡಿ ಈ ಒಂದು ಪಾಸಿಟಿವ್ ಎನರ್ಜಿಯನ್ನು ಫೀಲ್ ಮಾಡಿ ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಕೂಡ ನಿಮಗೆ ಅಲ್ಲಿ ಖಂಡಿತ ಯಶಸ್ಸು ಸಿಗುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಧನ್ಯವಾದಗಳು.